ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮೆಟ್ರೋ ಪಿಲ್ಲರ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದೆ. 8 ಜನರ ವಿರುದ್ಧ ಆರೋಪವನ್ನು ಹೊರಿಸಿ ಎಫ್ಐಆರ್ ಅನ್ನು ಮಾಡಲಾಗಿದೆ. ಇದರಲ್ಲಿ A1 ಆಗಿ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಇರುವಂಥದ್ದು, A2 ಪ್ರಭಾಕರ್ ನಾಗಾರ್ಜುನ ಕಂಪನಿಯ ಜೆಇ, A3 ಚೈತನ್ಯ ನಾಗಾರ್ಜುನ ಕಂಪನಿಯ ನಿರ್ದೇಶಕ, A4 ಮಥಾಯ್ ನಾಗಾರ್ಜುನ ಕಂಪನಿಯ SPM, A5 ವಿಕಾಸ್ ಸಿಂಗ್ ನಾಗಾರ್ಜುನ ಕಂಪನಿಯ PM, A6 ಲಕ್ಷ್ಮೀಪತಿ ನಾಗಾರ್ಜುನ ಕಂಪನಿಯ ಸೂಪರ್ವೈಸರ್, A7 ವೆಂಕಟೇಶ್ ಶೆಟ್ಟಿ BMRCL ಡೆಪ್ಯೂಟಿ ಚೀಫ್ ಇಂಜಿನಿಯರ್, A8 ಮಹೇಶ್ ಬೆಂಡೇಕರ್ ಇಲ್ಲಿ BMRCL AE ಆಗಿದ್ದಾರೆ, ಇವರು EE ಆಗಿರುವಂಥದ್ದು. ಒಟ್ಟು ಒಂದು ಕಂಪನಿ ಸೇರಿದಂತೆ 7 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. BMRCLನ ಇಬ್ಬರ ವಿರುದ್ಧವೂ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಇಂದು ಇಬ್ಬರು BMRCL ಅಧಿಕಾರಿಗಳ ವಿಚಾರಣೆ ನಡೀತಾ ಇದೆ. ವೆಂಕಟೇಶ್ ಶೆಟ್ಟಿ ಮತ್ತು ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಆಗಿರುವಂಥ BMRCLನ ಈ ಮಹೇಶ್ ಬೆಂಡೇಕರ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಗೋವಿಂದಪುರ ಪೊಲೀಸರಿಂದ ಇಬ್ಬರ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಒಂದು ಕಂಪನಿ ಸೇರಿ ಟೋಟಲ್ ಆಗಿ 7 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಮೆಟ್ರೋ ಪಿಲ್ಲರ್ ಒಂದು ಕುಸಿದು ದುರದೃಷ್ಟವಶಾತ್ ಇಬ್ಬರ ಸಾವಾಗಿತ್ತು. ಆ ಪ್ರಕರಣದಲ್ಲಿ ಸತ್ತು ಹೋಗಿರ್ತಕ್ಕಂಥ ಮಹಿಳೆಯ ಪತಿಯವರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ನಮ್ಮ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. IPC 304A, 336, 337, 427 ಜೊತೆಗೆ 34 IPC ಈ ಸೆಕ್ಷನ್ಗಳ ಅಡಿಯಲ್ಲಿ ನಾವು ಪ್ರಕರಣ ದಾಖಲೆ ಮಾಡಿಕೊಂಡಿದ್ವಿ. ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಇರ್ಬೋದು ಮತ್ತೆ BMRCLನ ಅಧಿಕಾರಿಗಳು ಇರ್ಬೋದು, ಅವರು ಆ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರ ಮಾಹಿತಿಯನ್ನು ಆಲ್ರೆಡಿ ಕೇಳಿದ್ದೀವಿ. ಈಗ ಆ ಮಾಹಿತಿಯನ್ನ ಅವ್ರು ತಗೊಂಡು ನಮ್ಮ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಸೊ ಅದನ್ನ ನಮ್ಮ FIR ಅಲ್ಲಿ ಅಳವಡಿಸಿಕೊಂಡು ನಮ್ಮ ಕೇಸಿನ ತನಿಖೆಗೆ ಅಳವಡಿಸಿಕೊಂಡು ನಾವು ಈಗ ಅವರಿಗೆ ನೋಟಿಸ್ ಕೊಟ್ಟು ಮುಂದಿನ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಇನ್ನು ಈ ಸಂಬಂಧ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಹೆಸರನ್ನ ಸೂಚಿಸಿ ಎಫ್ಐಆರ್ ಮಾಡಿದ್ದಾರೆ. ನಿರ್ಲಕ್ಷ್ಯದಿಂದ ಪ್ರಾಣ ಹಾನಿಯಾಗಿದೆ, ಇವರ ಮೇಲೆ ಕ್ರಮ ಆಗಲಿದೆ ಅಂತ ಹೇಳಿದ್ದಾರೆ. ರಾತ್ರಿ FIR ನಲ್ಲಿ ಯಾರ್ದು ಹೆಸರು ಇರಲಿಲ್ಲ, ಯಾಕಂದ್ರೆ ಅವರು ಕಂಪ್ಲೇನೆಂಟ್ಗೆ ಗೊತ್ತಿರಲಿಲ್ಲ ಹೆಸರುಗಳು. ಆಕ್ಷನ್ ತಗೊಳ್ಬೇಕು ಸಂಬಂಧಪಟ್ಟವ್ರ ಮೇಲೆ ಅಂತ ಹೇಳಿ ಕೊಟ್ಟಿದ್ರು. FIR ರಿಜಿಸ್ಟರ್ ಆಗಿತ್ತು. ಈಗ FIR ನಲ್ಲಿ ಹೆಸರುಗಳನ್ನು ರಿಜಿಸ್ಟರ್ ಮಾಡುವಂಥ ಕೆಲಸ ಆಗಿದೆ. ಒಂದು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಯವ್ರ ಮೇಲೆ, ಹಾಗೆಯೇ ಪೂಜಾರ್ ಜೆಇ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ, ಚೈತನ್ಯ ಡೈರೆಕ್ಟರ್ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ, ಮೆಥಾಯ್ ಕಂಪನಿ ಮತ್ತು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ, ವಿಕಾಸ್ ಸಿಂಗ್ PM ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಮತ್ತು ಲಕ್ಷ್ಮೀಪತಿ ಸೂಪರ್ವೈಸರ್ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ, ವೆಂಕಟೇಶ್ ಶೆಟ್ಟಿ ಡೆಪ್ಯೂಟಿ ಚೀಫ್ ಇಂಜಿನಿಯರ್ BMRCL, ಮಹೇಶ್ ಬೆಂಡೆಕೇರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ BMRCL, ಇಷ್ಟು ಜನರನ್ನ ಹೆಸರು ಇವತ್ತು FIR ನಲ್ಲಿ ಇದೆ. ಮೆಟ್ರೋ ಪಿಲ್ಲರ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪನಿ ಸೇರಿ 7 ಜನರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರುವಂಥದ್ದು. ನಿನ್ನೆ 5 ಜನರ ವಿರುದ್ಧ ಎಫ್ಐಆರ್ ಆಗಿತ್ತು, ಇವತ್ತು ಮತ್ತೆ 3ರನ್ನ ಸೇರಿಸಲಾಗಿದೆ. ಮೇನ್ ಆಗಿ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ A1 ಆಗಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಓಕೆ, FIR ಎಲ್ಲ ಹಾಕಿದ್ದಾರೆ, ಆದರೆ ಕ್ರಮ ಏನು ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಇದು ಸುಮ್ಮನೆ FIR ಹಾಕಿ ವಿಚಾರಣೆಯನ್ನು ಮಾಡಿ ಸುಮ್ಮನೆ ಬಿಟ್ಬಿಡೋದಲ್ಲ. ಮೆಟ್ರೋ ಪಿಲ್ಲರ್ ಕಬ್ಬಿಣದ ಸರಳು ಕುಸಿದು ತಾಯಿ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BMRCLನ 3 ಎಂಜಿನಿಯರ್ಸ್ ಅಮಾನತು ಮಾಡಿ ಆದೇಶವನ್ನ ಮಾಡಲಾಗಿದೆ. ಮೆಟ್ರೋ MD ಅಂಜುಮ್ ಪರ್ವೇಜ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. 3 ಎಂಜಿನಿಯರ್ಸ್ಗಳನ್ನ ಅಮಾನತು ಮಾಡಲಾಗಿದೆ. ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪದಲ್ಲಿ ಅಮಾನತು ಮಾಡಲಾಗಿದೆ. ಮೆಟ್ರೋ ಡೆಪ್ಯೂಟಿ ಚೀಫ್ ಇಂಜಿನಿಯರಿಂಗ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಸೆಕ್ಷನ್ ಇಂಜಿನಿಯರ್ ಅನ್ನ ವಜಾ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಇದರಲ್ಲಿ ಮೇನ್ ಆಗಿ ಕಾಣಿಸ್ತಾ ಇರುವಂತದ್ದೇ ನಿರ್ಲಕ್ಷ್ಯ.
ನಿರ್ಲಕ್ಷ್ಯದಿಂದನೇ ಈ ಒಂದು ಘಟನೆ ನಡೆದಿರುವಂಥದ್ದು. ಆ 2 ಜೀವ ಬಲಿಯಾಗಿತ್ತು. ಲೈನಲ್ಲಿ ಆ ಏರಿಯಾದು ಡಿಪ್ಟಿ ಚೀಫ್ ಇಂಜಿನಿಯರ್ ಯಾರಿದ್ದಾರೆ, ಆ ಡಿಪ್ಟಿ ಚೀಫ್ ಇಂಜಿನಿಯರ್ಗೆ ನಾವು ಅವರು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ರು, ಅವರಿಗೆ ನಾವು ಟರ್ಮಿನೇಟ್ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರೆ, ಆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಕೂಡ ನಾವು ತೆಗೆದಿದ್ದೀವಿ. ಮತ್ತು ಸೆಕ್ಷನ್ ಇಂಜಿನಿಯರ್ ಇದ್ದಾರೆ, ಆ 3 ಜನಗೆ ನಾವು ತೆಗೆದಿದ್ದೀವಿ. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ನಿನ್ನೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಇದರ ಬಗ್ಗೆ ಥಾರೋ ಇನ್ವೆಸ್ಟಿಗೇಟ್ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಯಾಕೆ ಈ ರೀತಿ ಆಗಿದೆ ಅಂತ. ಸೊ ಅದು ಅವರು ಒಪ್ಪಿದ್ದಾರೆ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ. ಇವತ್ತು ಸಾಯಂಕಾಲದಿಂದ ಅವ್ರದ್ದು ಇನ್ವೆಸ್ಟಿಗೇಷನ್ ಶುರು ಆಗ್ತದೆ. ಅದರ ಜೊತೆಗೆ ನಾವು ನಮ್ಮ ಇಂಟರ್ನಲ್ ಟೀಮ್ ರೆಡಿ ಮಾಡಿದ್ದೀವಿ, ಸೀನಿಯರ್ ಆಫೀಸರ್ ಎಂಪ್ಲಾಯ್ನಲ್ಲಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಇಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿ ಮತ್ತೆ BMRCL ನ ಸಿಬ್ಬಂದಿಯನ್ನ ಸೇರಿಸಿ FIR ಅನ್ನ ದಾಖಲು ಮಾಡಲಾಗಿದೆ. ಟೋಟಲ್ ಆಗಿ 7 ಜನರ ವಿರುದ್ಧ FIR ದಾಖಲಾಗಿರುವಂಥದ್ದು. ವಾಟ್ ನೆಕ್ಸ್ಟ್ ಅಂತ ಏನ್ ಕ್ರಮ ಕೈಗೊಳ್ಬಹುದು ಇಂಥ ಪ್ರಕರಣಗಳಲ್ಲಿ? ಪೃಥ್ವಿ, ಏನು ನಿನ್ನೆ ನಡೆದ ಒಂದು ದುರ್ಘಟನೆ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ 8 ಜನರ ಮೇಲೆ ಒಂದು FIR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿ ಮತ್ತೆ 7 ಜನ ಸಿಬ್ಬಂದಿ ಮೇಲೆ ಒಂದು FIR ದಾಖಲಾಗಿರುವಂತದ್ದು. ಕನ್ಸ್ಟ್ರಕ್ಷನ್ ಕಂಪನಿಯ 5 ಜನ ಇಂಜಿನಿಯರ್ಸ್ ಮತ್ತೆ ಮೆಟ್ರೋನ 2 ಇಂಜಿನಿಯರ್ಗಳ ಮೇಲೆ FIR ಅನ್ನ ದಾಖಲು ಮಾಡಿ ಈಗ ತನಿಖೆಯನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ಇವತ್ತು BMRCL ಗೆ ಸೇರಿದಂತ 2 ಇಂಜಿನಿಯರ್ಗಳನ್ನ ಪೊಲೀಸರು ವಿಚಾರಣೆಗೆ ಕರೆದು ಅವರಿಂದ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಸೈಟ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮತ್ತೆ ಸೈಟ್ ನ ಸೂಪರ್ವೈಸರ್ಗಳು ಕೂಡ ಆಗಿರ್ತಾರೆ. ಅವರ ಒಂದು ಸುಪರ್ದಿಯಲ್ಲಿ ಇರಬೇಕಾದ್ರೆ ಯಾವ ರೀತಿ ಇನ್ಸಿಡೆಂಟ್ ಆಯ್ತು, ಮತ್ತೆ ಸೇಫ್ಟಿ ಮೆಜರ್ಮೆಂಟ್ ಅನ್ನ ಏನ್ ತಗೊಂಡಿದ್ರು, ಮತ್ತೆ ರಸ್ತೆ ಬದಿಯಲ್ಲಿ ಅಷ್ಟು ದೊಡ್ಡ ಒಂದು ಪಿಲ್ಲರ್ ಅನ್ನ ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅದು ಯಾವ ಬೇರೆ ಕಡೆಗೆ ಆ ಒಂದು ಪಿಲ್ಲರ್ ವಾಲದಂತೆ ಒಂದು ಕಟ್ಟುನಿಟ್ಟಿನ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಎಲ್ಲಿ ಎಡವಟ್ಟಾಗಿದೆ ಅನ್ನೋದ್ರ ಬಗ್ಗೆ ಈಗ ಆ ಒಂದು ಇಂಜಿನಿಯರ್ಗಳಿಂದ ಒಂದು ಸಮಜಾಯಿಷಿ ಮತ್ತೆ ಒಂದು ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಕಂಪನಿಗೆ ಸೇರಿದ 5 ಜನರ ಮೇಲೆ ಒಂದು FIR ದಾಖಲಾಗಿದ್ದು ಅವರನ್ನು ಸಹ ಒಂದು ಹಂತವಾಗಿ ವಿಚಾರಣೆ ಮಾಡಿ ಯಾವ ರೀತಿ ಈ ಒಂದು ದುರ್ಘಟನೆ ನಡೆಯಿತು ಮತ್ತೆ ಯಾರ ಲೋಪ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೂ ಸಹ ಮುಂದಾಗಿದ್ದಾರೆ. ಮತ್ತೆ ಮೇಲ್ನೋಟಕ್ಕೆ ಇದರಲ್ಲಿ ಇವರ ಲೋಪಗಳನ್ನ ಕಂಡು ಬಂದ್ರೆ ನಂತರ ಅವ್ರ ಮೇಲೆ ಒಂದು ಕಾನೂನು ಕ್ರಮವಾಗಿ ಅವರನ್ನ ಬಂಧನ ಮಾಡಿ ಅವ್ರ ಮೇಲೆ ಒಂದು ಆಕ್ಷನ್ ತಗೊಳ್ಳೋದಕ್ಕೂ ಸಹ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಮತ್ತೆ ಈಗಾಗಲೇ 2 ಇಂಜಿನಿಯರ್ಗಳನ್ನ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಇನ್ನು ಉಳಿದಂತೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಗೆ ಸೇರಿದ 5 ಜನರನ್ನ ಕರೆಸಿ ಅವರಿಂದಲೂ ಸಹ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಮತ್ತೆ ಇದೇ ವೇಳೆ IASC ಮತ್ತೆ FSL ರಿಪೋರ್ಟ್ ಬರುತ್ತೆ, ಆ ಒಂದು ವರದಿಗಳಲ್ಲಿ ಏನೆಲ್ಲ ಒಂದು ಅಂಶಗಳು ಬರುತ್ತೆ, ಮತ್ತೆ ಯಾವ ರೀತಿ ಒಂದು ಘಟನೆ ನಡೆಯಿತು ಅನ್ನೋದ್ರ ಬಗ್ಗೆ ಅವರು ಏನು ವರದಿ ಕೊಡ್ತಾರೆ, ಅದರ ಆಧಾರದ ಮೇಲೆ ಇವರ ಮೇಲೆ ಒಂದು ಕಾನೂನು ಕ್ರಮ ಜರುಗಿಸೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಪೃಥ್ವಿ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿ.